ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಮಿತಿ ಮೀರಿದೆ. ಇಷ್ಟು ದಿನ ಬ್ಯಾಂಕ್ಗಳದ್ದು ಜಮೀನಿಗೆ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ರು. ಈಗ ಮೈಕ್ರೋ ಫೈನಾನ್ಸ್ಗಳ ಹಾವಳಿ. ಈಗ ಕಳೆದ ವಾರವಷ್ಟೇ ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಟಾರ್ಚರ್ಗೆ ನೂರಾರು ಕುಟುಂಬಗಳು ಮನೆ ಬಿಟ್ಟಿದ್ದ ವರದಿಯನ್ನ ನಾವೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ಜಿಲ್ಲಾಡಳಿತ ಕೂಡ ಸ್ಪಂದಿಸಿತ್ತು. ಈ ಬೆನ್ನಲ್ಲೇ ಮೈಸೂರು, ರಾಮನಗರ, ದಾವಣಗೆರೆ ಜಿಲ್ಲೆಗಳಲ್ಲೂ ಕೂಡ ಈಗ ಇಂಥದ್ದೇ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇವೆ. ಮುಖ್ಯಮಂತ್ರಿಗಳೇ ಪ್ರತಿನಿಧಿಸುವಂತ ವರುಣಾ ಮತ್ತು ನಂಜನಗೂಡು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಲದ ಕಂತು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರ ಮನೆಗಳ ಮುಂದೆ ಬೋರ್ಡ್ ಅನ್ನು ಅಳವಡಿಸ್ತಾ ಇದ್ದಾರೆ. ಈ ಅವಮಾನ ತಾಳದೆ ಜನ ಕುಟುಂಬ ಸಮೇತವಾಗಿ ಊರು ಬಿಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಬಹಳ ಕಷ್ಟ ಈ ರೀತಿಯ ಇದ್ದಾಗ, ಅವರು ಇರೋದಿಲ್ಲ ಅಲ್ಲಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ರಾಮನಗರ ತಾಲೂಕಿನ ಕೂನಮುದ್ದನಹಳ್ಳಿಯ 5ಕ್ಕೂ ಹೆಚ್ಚು ಈರುಳಿಗ ಕುಟುಂಬಗಳು ಊರು ಬಿಟ್ಟಿವೆ. ಸಾಲದ ಕಂತು ತಡವಾದರೆ ಫೈನಾನ್ಸ್ ಸಿಬ್ಬಂದಿ ಅರೆಸ್ಟ್ ಮಾಡಿಸುವ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಸಂಬಂಧಿಕರು ಸತ್ರೂ ಕೂಡ ಹೆಣ ನೋಡೋಕ್ಕೂ ಕೂಡ ಬಾರದ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ ಅಂತ. ಅಯ್ಯೋ ಪಾಪ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ತಪ್ಪಿಸಿ ಅಂತ ಜಗಳೂರಿನ ನೂರಾರು ಮಹಿಳೆಯರು ಈಗ ದಾವಣಗೆರೆ ಡಿಸಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಪ್ರಕರಣ ಸಂಬಂಧ ಶ್ರೀನಿವಾಸಪುರದಲ್ಲಿ ನಿನ್ನೆಯಿಂದ ನಡೆದಿದ್ದ ಜಂಟಿ ಸರ್ವೆ ಮುಗಿದಿದೆ. ಆದರೆ ಜಂಟಿ ಸರ್ವೆ ಕಾರ್ಯ ಕಂದಾಯ ಹಾಗೂ ಅರಣ್ಯ ಇಲಾಖೆಗಳ ಮಧ್ಯೆ ಒಮ್ಮತ ಮೂಡಿಲ್ಲ. ಕಂದಾಯ ಇಲಾಖೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತಿದೆ, ಆದರೆ ಅರಣ್ಯ ಇಲಾಖೆ ಒತ್ತುವರಿ ಆಗಿದೆ ಎಂಬ ವಾದವನ್ನು ಮಂಡಿಸಿದೆ. ಹೊಸಹುಡಿಯ ಸರ್ವೆ ನಂಬರ್ 1 ಮತ್ತು 2 ಸಂಪೂರ್ಣ ಅರಣ್ಯ ಭೂಮಿ, ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ಅಂತ ಹೇಳಿದೆ. ಡಿಡಿಎಲ್ಆರ್ ನೀಡುವ ನಕ್ಷೆಯಲ್ಲಿ ಅರಣ್ಯ ಭೂಮಿ ತೋರಿಸದಿದ್ರೆ ನಾನು ಸಹಿ ಹಾಕುವುದಿಲ್ಲ ಅಂತ ಡಿಸಿ ಸರೀನಾ ಅವರು ಹೇಳಿದ್ದಾರೆ. ಮತ್ತೆ ಸರ್ವೆ ಆಗಲಿ ಬಿಡಿ ಅಂತ ಹೇಳಿದ್ದಾರೆ. ಇದು ಚರ್ಚೆಗೆ, ಗೊಂದಲಕ್ಕೆ ಕಾರಣವಾಯಿತು. ಹೈಕೋರ್ಟ್ ನಿರ್ದೇಶನದಲ್ಲಿ ನಾನೀಗೇನು ಮಾತಾಡೋದು ಒಂದು ಭಾಗ ನಿರ್ದೇಶನದ್ದು, ಪೆಟಿಷನರ್ ಅವರು ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನು ಯಾವ ಭಾಗದಲ್ಲಿ ಬರ್ತದೆ ಅಂತಲೂ ಕೂಡ ಕೇಳಿದ್ದಾರೆ. ಅದನ್ನ ನಮ್ಮ ಪರವಾಗಿ ಅದು ಎನ್ಕ್ರೋಚ್ಮೆಂಟ್ ಆಗಿದೆ. ಸರ್ವೆ ನಂಬರ್ 1 315 ಎಕರೆ ಅದು ಇದೆ. ಸೊ ಸರ್ವೆ ನಂಬರ್ 2ರಲ್ಲಿ 113 ಎಕರ್ಸ್ ಅಂದರೆ 113 ಎಕರ್ಸ್ ನಮಗೆ ಇರಲೇಬೇಕು. ನನಗೆ ರಮೇಶ್ ಕುಮಾರ್ ಅವರು ಬೇರೆ ಸಂದರ್ಭದಲ್ಲೆಲ್ಲ ಪುಂಖಾನುಪುಂಖವಾಗಿ ಬೇರೆ ಬೇರೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈಗೇನಾಗಿದೆ ಈ ವಿಚಾರದಲ್ಲಿ? ಯಾಕೆ ಇಷ್ಟೊಂದು ಜಟಾಪಟಿ ಆಗ್ತಾ ಇದೆ? ಅರಣ್ಯ ಒತ್ತುವರಿ ಆಗಿದೆ ಅನ್ನೋದಾದ್ರೆ ಅದನ್ನು ಬಿಟ್ಕೊಡೋಕೆ ಏನು ಕಷ್ಟ? ಆಗಿಲ್ಲ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಾ? ಹಂಗಿದ್ರೆ ಫಾರೆಸ್ಟ್ ಆಫೀಸರ್ ಸುಳ್ಳು ಹೇಳ್ತಾ ಇದ್ದಾರಾ? ಅಷ್ಟೊಂದು ಅಧಿಕಾರಿಗಳೆಲ್ಲ ಸೇರ್ಕೊಂಡು ಏನ್ ಸರ್? ನೀವು ಸದನದಲ್ಲಿ ನಿಂತಾಗ ನಿಮ್ಮ ಮಾತುಗಳನ್ನ ಕೇಳಬೇಕು ಅನಿಸ್ತಾ ಇತ್ತು. ನಾನು ಒತ್ತುವರಿ ಮಾಡಿಲ್ಲ, ನಾನು ಖರೀದಿ ಮಾಡಿದ್ದೀನಿ ಅಂತ ಅವರು. ಅರಣ್ಯ ಭೂಮಿಯನ್ನು ಖರೀದಿ ಮಾಡೋಕ್ಕಾಗತ್ತಾ? ಅಷ್ಟೆಲ್ಲ ತಿಳ್ಕೊಂಡಿರುವಂಥವ್ರು ಸಂವಿಧಾನದ ಬಗ್ಗೆ ಹೇಳ್ತೀರಾ, ನಿಯಮಗಳ ಬಗ್ಗೆ ಹೇಳ್ತೀರಾ, ರೂಲ್ಸ್ಗಳ ಬಗ್ಗೆ ಮಾತನಾಡ್ತೀರಾ. ಸ್ಪೀಕರ್ ಆಗಿದ್ದಂಥವ್ರು ನೀವು. ನಿಮಗೆ ಇಲ್ಲದೆ ಇರುವಂಥ ಜ್ಞಾನ ಇನ್ನುಳಿದಂಥವ್ರಿಗೆ ಎಲ್ಲಾದ್ರೂ ಕಾಣಿಸುತ್ತೋ ಆ ಸದನದೊಳಗಡೆಗೆ? ಅಷ್ಟೊಂದು ಹೇಳ್ತಿದ್ರಲ್ಲ ನೀವು. ಈಗ ಅದು ಹೆಂಗೆ ನೀವು ಅರಣ್ಯ ಭೂಮಿಯನ್ನು ಖರೀದಿ ಮಾಡಿದ್ದೀರಾ? ಏನಪ್ಪ ಗೊತ್ತಿಲ್ಲ ನನಗೆ. ಬಹಳ ವಿಚಿತ್ರವಾಗಿ ಕಾಣಿಸಕ್ಕೆ ಶುರುವಾಗ್ಬಿಟ್ಟಿದೆ. ಇನ್ನು ಕಾಂಗ್ರೆಸ್ ಹಿಂದೆ ಮಾಡಿದ ಐತಿಹಾಸಿಕ ಪ್ರಮಾದವನ್ನು ಸರಿ ಮಾಡಿಕೊಳ್ಳಲು ಪ್ರಜ್ಞಾಪೂರ್ವಕವಾಗಿ ಯತ್ನಿಸಿದಂತಿದೆ. ಮಾಜಿ ಪ್ರಧಾನಿ PV ನರಸಿಂಹರಾವ್ ನಿಧನರಾದಾಗ ಅವರ ಅಂತ್ಯಕ್ರಿಯೆಗೂ ದೆಹಲಿಯಲ್ಲಿ ಜಾಗ ನೀಡದೆ ಅವರ ಪಾರ್ಥಿವ ಶರೀರವನ್ನು AICC ಕಚೇರಿಗೂ ಕೂಡ ತರಲು ಬಿಡದೆ ಅವಮಾನಿಸಿದಂಥ ಕಾಂಗ್ರೆಸ್ ಇದೀಗ ಎಚ್ಚೆತ್ತಿದೆ. ಮಾಜಿ ಪ್ರಧಾನಿ PV ನರಸಿಂಹರಾವ್ ನಿಧನರಾದ 20 ವರ್ಷದ ನಂತರ ಅವರಿಗೆ ಹೊಸ AICC ಕಚೇರಿ ಇಂದಿರಾಭವನದಲ್ಲಿ PVNಗೆ ಜಾಗ ಸಿಕ್ಕಿದೆ. ಈಗ ನಿನ್ನೆ ಇಂದಿರಾಭವನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೆಹರು, ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಜೊತೆಗೆ PV ನರಸಿಂಹರಾವ್ ಅವರು ಮನಮೋಹನ್ ಸಿಂಗ್ ಅವರ ಆಡಳಿತದ ಸಾಧನೆ, ಸುಧಾರಣೆಗಳ ಬಗ್ಗೆ ಪ್ರತ್ಯೇಕ ವಿಡಿಯೋಗಳನ್ನು ಪ್ರಸಾರ ಮಾಡಿದೆ. PV ನರಸಿಂಹರಾವ್ ಅವರ ವಿಶೇಷ ಫೋಟೋ ಗ್ಯಾಲರಿಯನ್ನು ಕೂಡ ಕಾಂಗ್ರೆಸ್ ಅನಾವರಣ ಮಾಡಿದೆ. ಕಳೆದ ವರ್ಷವಷ್ಟೇ PVNಗೆ ಮೋದಿ ಸರ್ಕಾರ ಮರಣೋತ್ತರ ಭಾರತ ರತ್ನ ಪುರಸ್ಕಾರವನ್ನು ಘೋಷಿಸಿತ್ತು. ಇದು ಬಿಜೆಪಿ ಕಾಂಗ್ರೆಸ್ ನಡುವೆ ವಾಕ್ಸಮರಕ್ಕೂ ಕೂಡ ಕಾರಣವಾಗಿತ್ತು. ಆ ವಿಚಾರದಲ್ಲಿ ಕಾಂಗ್ರೆಸ್ ಅದನ್ನು ಫೇಸ್ ಮಾಡಲೇಬೇಕು ಅದನ್ನು. ಯಾಕೆ ಅಂತಂದರೆ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡುತ್ತೆ, ಬಟ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿರಲಿಲ್ಲ. ಎಲ್ಲರಿಗೂ ಸಿಕ್ಕ ನಂತರ ಅಂಬೇಡ್ಕರ್ ಅವರಿಗೆ ಬಿಜೆಪಿ ಬಂದ ಮೇಲೆ ಭಾರತ ರತ್ನ ಕೊಡೋ ಪರಿಸ್ಥಿತಿ ಆಯಿತು. PV ನರಸಿಂಹರಾವ್ ಅವರಿಗೂ ಕೂಡ ಕೊಡ್ಬೋದಾಗಿತ್ತಲ್ಲ ಕಾಂಗ್ರೆಸ್ ಅಧಿಕಾರದಲ್ಲೇನೆ. ಅದನ್ನು ಬಿಜೆಪಿಯವರೇ ಬಂದು ಕೊಡುವಂಥ ಪರಿಸ್ಥಿತಿಗೆ ಬರಬೇಕಾಯ್ತು. ಬಹಳಷ್ಟು ಇದಾವೆ, ನೀವು ಒಪ್ಕೊಳ್ಬೇಕು, ಅದನ್ನು ಒಪ್ಕೊಳ್ಳಲ್ಲ. ಉಳಿದವರಿಗೆಲ್ಲ ಬೆರಳು ಮಾಡಿ ಹೇಳ್ತಾ ಇರ್ತೀರ. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಮೊನ್ನೆಯಷ್ಟೇ ಮಧ್ಯಪ್ರದೇಶದ ನಿಗಮವೊಂದು 4 ಮಕ್ಕಳನ್ನ ಹೆತ್ತರೆ 1 ಲಕ್ಷ ನಗದು ಬಹುಮಾನ ಘೋಷಿಸಿತ್ತು. ಇದೀಗ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಸರದಿ. ಇನ್ನು ಮುಂದೆ 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಮಾತ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡುವುದಾಗಿ ಘೋಷಿಸಿದೆ. ಚಂದ್ರಬಾಬು ನಾಯ್ಡು ಪ್ರಕಾರ 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿಲ್ಲದವರು ಸರ್ಪಂಚ್ ಆಗಲು ಸಾಧ್ಯವಿಲ್ಲ, ಪುರಸಭೆ ಕೌನ್ಸಿಲರ್, ಪಾಲಿಕೆ ಮೇಯರ್ ಆಗಲು ಸಾಧ್ಯವಿಲ್ಲ. ಹಳೆ ತಲೆಮಾರಿನವರು ಹೆಚ್ಚೆಚ್ಚು ಮಕ್ಕಳನ್ನ ಹೊಂದಿರ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು 1 ಮಗುವನ್ನು ಮಾತ್ರ ಪಡಿತಾ ಇದ್ದೀರಿ. ನಿಮ್ಮ ಪೋಷಕರು ನಿಮ್ಮಂತೆಯೇ ಯೋಚಿಸಿದ್ರೆ ಈ ಜಗತ್ತಿಗೆ ನೀವು ಬರ್ತಿರಲಿಲ್ಲ. ಹೀಗೆ ಮಾಡದೆ 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರುವ ಬಗ್ಗೆ ಗಮನ ಕೊಡಿ ಅಂತ ನಾಯ್ಡು ಸಲಹೆ ಕೊಟ್ಟಿದ್ದಾರೆ.
ಅಯ್ಯೋ ಇನ್ನೂ ಏನೇನು ನೋಡಬೇಕಾಗಿದೆ ದೇಶದಲ್ಲಿ. ಎಲ್ಲವನ್ನು ಕಂಟ್ರೋಲ್ ಮಾಡಿ ಅಂತಂದ್ರೆ ಕೆಲವರು ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀರಾ, ಕೆಲವರಿಗೆ ಮಾತ್ರ ಕಂಟ್ರೋಲ್ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಯಾರವರು ಅಂತ ನಿಮಗೂ ಗೊತ್ತು. ಅದಾನಿ ಗ್ರೂಪ್ ವಿರುದ್ಧ ಆರೋಪ ಮಾಡಿ ಷೇರುಪೇಟೆಯನ್ನೇ ಶೇಕ್ ಮಾಡಿದ ಅಮೆರಿಕದ ಶಾರ್ಟ್ ಸೆಲ್ಲರ್ ಸಂಸ್ಥೆ ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆ ಸಂಚಲನ ನಿರ್ಣಯವನ್ನು ತೆಗೆದುಕೊಂಡಿದೆ. ಏನು, ತಮ್ಮ ಕಂಪನಿ ಎಲ್ಲಾ ಚಟುವಟಿಕೆಗಳನ್ನು ಬಂದ್ ಮಾಡೋದಾಗಿ ಈಗ ಸಂಸ್ಥೆ ವ್ಯವಸ್ಥಾಪಕ ನಾಥನ್ ಆಂಡರ್ಸನ್ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಯೋಜನೆಗಳು ಐಡಿಯಾಗಳು ಮುಗಿದ ಕಾರಣ ಈ ನಿರ್ಣಯಕ್ಕೆ ಬರಬೇಕಾಯಿತು. ಇದರ ಹಿಂದೆ ಯಾವುದೇ ಬೆದರಿಕೆ, ಆರೋಗ್ಯ ಕಾರಣ, ವೈಯಕ್ತಿಕ ವಿಚಾರಗಳು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಈಗ ಇದರ ಪರಿಣಾಮ ಏನಾಗ್ಬಿಟ್ಟಿದೆ ಅಂತಂದ್ರೆ ಅದಾನಿ ಕಂಪನಿ ಮೇಲೆ ಅದಾನಿ ಗ್ರೂಪ್ ಷೇರುಗಳ ಮೌಲ್ಯ ಏರಿಕೆ ಕಂಡಿದೆ. ಭೀಕರ ಯುದ್ಧದಿಂದ ಜರ್ಜರಿತವಾಗಿರುವ ಗಾಜಾಪಟ್ಟಿಗೆ ರಿಲೀಫ್ ನೀಡುವಂತಹ ಬೆಳವಣಿಗೆ ಸಂಭವಿಸಿದೆ. ಇಸ್ರೇಲ್ ಹಮಾಸ್ ಮಧ್ಯೆ ಮತ್ತೊಮ್ಮೆ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ. ಕನಿಷ್ಠ 6 ವಾರ ಕದನ ವಿರಾಮ ಘೋಷಿಸಲಾಗಿದೆ. 100 ಮಂದಿ ಒತ್ತೆಯಾಳುಗಳ ಪೈಕಿ 30 ಮಂದಿಯನ್ನು ಬಿಡುಗಡೆ ಮಾಡಲು ಹಮಾಸ್ ಒಪ್ಪಿಗೆ ಸೂಚಿಸಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ತಮ್ಮ ವಶದಲ್ಲಿರುವ 100 ಪ್ಯಾಲೆಸ್ತೇನಿಯರನ್ನ ರಿಲೀಸ್ ಮಾಡಲಿದೆ. ಅಲ್ಲದೆ ಗಾಜಾದಲ್ಲಿ ಸಾವಿರಾರು ಮಂದಿಗೆ ಸ್ವಸ್ಥಳಕ್ಕೆ ತೆರಳಲು ಅಂತಾರಾಷ್ಟ್ರೀಯ ಮಾನವೀಯ ನೆರವು ಒದಗಿಸಲು ಇಸ್ರೇಲ್ ಅನುಮತಿ ಕೊಟ್ಟಿದೆ. ಇಸ್ರೇಲ್ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕ ಮೇಲೆ ಈ ಬಗ್ಗೆ ಅಧಿಕೃತ ಪ್ರಕಟಣೆಯನ್ನು ಹೊರಬೀಳಲಿದೆ. ಈ ಮಧ್ಯೆ ಕದನ ವಿರಾಮದ ಕ್ರೆಡಿಟ್ಗಾಗಿ ಬೈಡೆನ್ ಟ್ರಂಪ್ ನಡುವೆ ಕದನ ನಡೆದಿದೆ. ಇನ್ನು ಬೆಂಗಳೂರಿನಲ್ಲಿ ನಾಳೆಯಿಂದ ಅಮೆರಿಕ ರಾಯಭಾರ ಕಚೇರಿ ಕಾರ್ಯಾರಂಭಗೊಳ್ಳಲಿದೆ. ಮಲ್ಯ ರಸ್ತೆಯ JW ಮ್ಯಾರಿಯಟ್ ಹೋಟೆಲ್ನಲ್ಲಿ ತಾತ್ಕಾಲಿಕವಾಗಿ ಏರ್ಪಾಟನ್ನು ಮಾಡಿದ್ದಾರೆ. ಅಮೆರಿಕ ದೂತಾವಾಸ ಕಚೇರಿಯನ್ನು ನಾಳೆಯಿಂದ ತೆರೆಯಲಾಗುತ್ತೆ. ಈ ಬಗ್ಗೆ ಸಂತಸವನ್ನ ಸಂಸದ ತೇಜಸ್ವಿ ಸೂರ್ಯ, ಇದಕ್ಕೆ ಕಾರಣೀಭೂತರಾದಂಥ ವಿದೇಶಾಂಗ ಮಂತ್ರಿ ಜಯಶಂಕರ್ಗೆ ಮೈಸೂರು ಪಾಕ್ ನೀಡಿ ಧನ್ಯವಾದ ಹೇಳಿದ್ದಾರೆ. Thank you so much for what you did for Bangalore on behalf of literally lakhs of Bengalurians. Thank you so much, sir. This was long overdue. This would not have happened without yours and the Prime Minister's relentless effort. Thank you so much. And this is a small token of thanks on behalf of people of Bangalore, small Mysore Park. Well, the Mysore Park is always welcome. Thank you, sir. ಬೆನ್ನು ನೋವಿಂದ ಸ್ವಲ್ಪ ಚೇತರಿಸಿಕೊಂಡಂತೆ ಕಾಣಿಸ್ತಾ ಇರುವ ನಟ ದರ್ಶನ್ ಟೆಂಪಲ್ ರನ್ ಶುರು ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಇಂದು ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಕಾಣಿಸಿಕೊಂಡ್ರು, ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಈ ಮಧ್ಯೆ ದರ್ಶನ್ರಿಂದ ಹಣ ಪಡೆದು ರಾಜಿಯಾಗಿದ್ದೇನೆ ಎಂಬ ವದಂತಿಯನ್ನ ಕೊಲೆಯಾದ ರೇಣುಕಾಸ್ವಾಮಿಯ ಕುಟುಂಬಸ್ಥರು ತಳ್ಳಹಾಕಿದ್ದಾರೆ. ತಾವು ದರ್ಶನ್ ಭೇಟಿಯಾಗಿಲ್ಲ, ಯಾವುದೇ ಕಾರು ಖರೀದಿಸಿಲ್ಲ, ಮೊದಲೇ ಸಾಕಷ್ಟು ನೊಂದಿದ್ದೀವಿ, ದಯವಿಟ್ಟು ಆ ರೀತಿ ವದಂತಿಗಳನ್ನ ಹಬ್ಬಿಸಬೇಡಿ ಅಂತ ಕಾಶಿನಾಥಯ್ಯ ಕಣ್ಣೀರಿಟ್ಟಿದ್ದಾರೆ. ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು 10 ಪೈಸೆ ಇಸ್ಕೊಂಡಿಲ್ಲ, ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ. ನಾವು ಕೇಳಿ ಇನ್ನು ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಚಿತ್ರ ವಿಚಿತ್ರ ದೃಶ್ಯಗಳು ಕಂಡು ಬರ್ತಾ ಇವೆ. ಚಿತ್ರ ವಿಚಿತ್ರ ಏನಿಲ್ಲ, ಅವ್ರದ್ದೊಂದು ತಪಸ್ಸೆ ಅದು. ಚಿತ್ತೋರ್ಗಢದ ಕಬೂತರ್ ಬಾಬಾ ಅವರು ಸಿಕ್ಕಾಪಟ್ಟೆ ಫೇಮಸ್. ಅವರು ಏನು ಅಂತಂದ್ರೆ ತಲೆ ಮೇಲೆ 9 ವರ್ಷದಿಂದ ಪಾರಿವಾಳ ಇದೆಯಂತೆ. ಅದು ಎಲ್ಲೂ ಹೋಗ್ತಾನೆ ಇಲ್ಲ, ಆರತ್ತೆ ಬರತ್ತೆ, ಸುಮ್ಮನೆ ಇರುತ್ತೆ ಅಂತೆ. ಜನಸಾಗರದಲ್ಲಿ ತಮ್ಮವರು ತಪ್ಪಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ವ್ಯಕ್ತಿಯೊಬ್ಬರು ತಮ್ಮ ಕುಟುಂಬಸ್ಥರ ಸುತ್ತ ಹಗ್ಗವೊಂದನ್ನು ಕಟ್ಟಿದ ದೃಶ್ಯ ಕಂಡು ಬಂದಿದೆ. ಇನ್ನು ಪವಿತ್ರ ಸಂಗಮ ಸ್ಥಳದಲ್ಲಿ ಅಳವಡಿಸಿದ ಮೋದಿ ಯೋಗಿ ಕಟೌಟ್ಗಳು ಎಲ್ಲರ ಗಮನ ಸೆಳೀತಾ ಇವೆ. ಜಗತ್ತಿನ ಅತ್ಯಂತ ಹೆಚ್ಚು ಜನಸಂಖ್ಯೆಯ ನಗರ ಅನ್ನೋ ಗರಿಮೆಗೂ ಕೂಡ ಪ್ರಯಾಗ್ರಾಜ್ ಪಾತ್ರವಾಗಿದೆ. ಮಕರ ಸಂಕ್ರಾಂತಿ ದಿನ ಇಲ್ಲಿ 4 ಕೋಟಿ ಮಂದಿ ಸೇರಿದ್ರಂತೆ.